ತುಂಬ ಜನ ಡಾಕ್ಟರ್ ಯೂಸನ್ ಕಾರ್ಸ್ ಅಥವಾ ಲಾಯರ್ಸ್ ಯೂಸ್ ಮಾಡ್ತಿರೋಂಥ ಕಾರು ಅಥವಾ IAS ಆಫೀಸರ್ ಯೂಸ್ ಮಾಡ್ತಿದ್ದ ಕಾರು ಅಥವಾ FDA ಫಸ್ಟ್ ಡಿವಿಷನ್ ಕ್ಲರ್ಕ್ ಯೂಸ್ ಮಾಡ್ತಿದ್ದ ಕಾರುಗಳು ಅಂತ ಹೇಳಿ ಸಪ್ರೇಟ್ ವ್ಯಾಲ್ಯೂನ ಬಿಲ್ಡ್ ಮಾಡಿರ್ತಾರೆ. ಹಾಗಿದ್ರೆ ಈ ಥರ ಕಾರುಗಳು ರಿಯಲಿ ತಗೊಳ್ಳೋದಕ್ಕೆ ಯೋಗ್ಯವಾಗಿದೆಯಾ ಅಥವಾ ಇದೇ ಥರ ಗಾಡಿಗಳಿಗಿರುವಂತಹ ಪ್ರೈಸ್ ಪಾಯಿಂಟಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಹಾಗಿದ್ರೆ ಇದನ್ನು ತೊಗೋಬೋದಾ? ಆ್ಯಕ್ಚುಲಿ ರಿಯಾಲಿಟಿ ಏನು ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಿಗಾನ ವೆಹಿಕಲ್ಗಳು ತೊಗೋಬೇಕು ಅಂತಿದ್ರೆ, ಪ್ರೀ ಓನ್ ವೆಹಿಕಲ್ಗಳು ತೊಗೋಬೇಕು ಅಂತಿದ್ರೆ, ಇನ್ಸ್ಪೆಕ್ಷನ್ ಆಗಿರ್ಬೋದು ಅಥವಾ ಅದರ್ ಸ್ಟೇಟ್ ವೆಹಿಕಲ್ ಆಗಿದ್ರೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರಬಹುದು, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗಿರಬಹುದು ಅಥವಾ ಗೈಡ್ಲೈನ್ಸ್ ಆಗಿರಬಹುದು. ಹೀಗೆ ಯಾವುದೇ ರೀತಿಯಾದಂತಹ ಕಾರ್ಗೆ ಸಂಬಂಧಪಟ್ಟಂಗೆ ಮಾಹಿತಿ ಬೇಕಾಗಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಂದುವರಿಯೋಣ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಯಾರ್ಯಾರು ಡಾಕ್ಟರ್ ಅಥವಾ ಲಾಯರ್ ವೆಹಿಕಲ್ಗಳನ್ನ ತೊಗೋಬೇಕು ಅನ್ನೋ ಆಸೆ ಪಡ್ತಿದ್ದೀರಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಡಾಕ್ಟರ್ಸ್ ಡ್ರೈವನ್, ಲಾಯರ್ಸ್ ಡ್ರೈವನ್ ಇದರ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಈ ಕ್ಲಿನಿಕ್ಕಿಂದ ಮನೆಗೆ, ಮನೆಯಿಂದ ಕ್ಲಿನಿಕ್ ಅಥವಾ ಹಾಸ್ಪಿಟ್ಲ್ಗೆ ಹೋಗುವಂಥದ್ದು ಕಾನ್ಸೆಪ್ಟ್. ಸಾಧಾರಣವಾಗಿ ಇವೆರಡೂ ಕೂಡ ಸಿಟಿ ಒಳಗಡೆ ಇರುತ್ತೆ. ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಸಿಟಿ ಒಳಗಡೆ ಇರುತ್ತೆ ಮ್ಯಾಕ್ಸಿಮಮ್ 95%. ಸಿಟಿ ಒಳಗಡೆ ಇರುತ್ತೆ. ಅದು ನರ್ಸಿಂಗ್ ಹೋಮ್ ಆಗಿರಲಿ, ಕ್ಲಿನಿಕ್ ಆಗಿರಲಿ, ಹಾಸ್ಪಿಟಲ್ ಆಗಿರಲಿ ಅಥವಾ ಅವ್ರ ಮನೆ. ಎರಡರದ್ದು ಕೂಡ ಆಲ್ಮೋಸ್ಟ್ ಸಿಟಿ ಒಳಗಡೆ ಇರುತ್ತೆ. ಸೆಕೆಂಡ್, ಲಾಯರ್ ಕೂಡ ಅಷ್ಟೇ. ಅದು ಕೋರ್ಟ್ ಆಗಿರಲಿ ಅಥವಾ ಬೇರೆ ಯಾವುದು ಅವರು ಸಪ್ರೇಟ್ ಅಸೋಸಿಯೇಟ್ ಏನಿದೆಯೋ ಅದಾದರೂ ಆಗಿರಲಿ ಅಥವಾ ಮನೆ ಆಗಿರಲಿ, ಮ್ಯಾಕ್ಸಿಮಮ್ ಇದು ಕೂಡ 95% ಅಷ್ಟನ್ನು ಕೂಡ ಸಿಟಿ ಒಳಗಡೆ ಇರುತ್ತೆ. ಇದು ಯಾಕೆ ಸಿಟಿ ಒಳಗಡೆ ಅಂತ ಹೊತ್ತಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸ್ಪೆಷಲಿ 2020 ಆ್ಯಂಡ್ ಅಬೋವ್ ಏನು BS6 ಎಡಿಷನ್ ಏನು ಬಂತೋ, ಈ DPF ಒಂದು ಹೊಸ ಕಾನ್ಸೆಪ್ಟ್ ಏನು ಬಂದಿದೆಯೋ, ಇಲ್ಲಿ ಕ್ಲಾಗಿಂಗ್ ಆಗುವಂಥದ್ದು ಮೆಜಾರಿಟಿ ಈ ಸಿಟಿ ಲಿಮಿಟ್ಸಲ್ಲಿ ಡ್ರೈವ್ ಮಾಡುವಂಥದ್ದು, ಫಸ್ಟ್ ಗೇರ್ ಸೆಕೆಂಡ್ ಗೇರ್ನಲ್ಲಿ ಅಥವಾ ಲೋ RPM ಅಲ್ಲಿ ಗಾಡಿನ ಓಡಿಸೋವಂಥ ಇದರಲ್ಲೇ ಜಾಸ್ತಿ DPF ಕ್ಲಾಗ್ ಆಗುವಂಥ ಇಶ್ಯೂಸ್ಗಳನ್ನ ಕಾಣಿಸ್ಕೊಳ್ತಿರೋವಂಥದ್ದು. ಈ DPF ಕ್ಲಾಗ್ ಆಗಬಾರ್ದು ಅಂತ ಹೇಳಿದ್ರೆ ಹೈವೇನಲ್ಲಿ ಜಾಸ್ತಿ RPMನಲ್ಲೋ ಅಥವಾ ಹೈ ಸ್ಪೀಡ್ನಲ್ಲೋ 120 ಅಥವಾ 100+ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದ್ರೆ ಅದು ಆಟೋಮೆಟಿಕ್ಲಿ ಬರ್ನ್ ಆಗಿ ಕಾರ್ಬನ್ ಏನು ಡೆಪಾಸಿಟ್ ಆಗಿರುತ್ತೋ EGRನಲ್ಲಿ ಅಥವಾ ಮ್ಯಾನ್ಫೋಲ್ಡ್ ರೋಲಲ್ಲಿ ಅಥವಾ ಏನು ಥ್ರೋಟಲ್ ಬಾಡಿ ಏನಿದೆಯೋ ಇಂಜಿನ್ ಕಾರ್ಬನ್ ಸರಿಯಾಗಿ ಊರಿದೇ ಡೆಪಾಸಿಟ್ ಆಗಿರುವಂಥದ್ದು ಏನಿದೆಯೋ, ಅದೆಲ್ಲ ಕೂಡ ನಿಮಗೆ ಬರ್ನಿಂಗ್ ಆಗುವಂಥ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಯಾವಾಗ ನೀವು ಹೈವೇನಲ್ಲಿ ಓಡಿಸ್ತಿರ್ಬೇಕಲ್ಲ, ಸ್ಪೀಡಲ್ಲಿ ಓಡಿಸ್ತಿರ್ಬೇಕಾದ್ರೆ. ಬಟ್ ಇಲ್ಲಿ ಏನಾಗುತ್ತೆ, ಲಾಯರ್ ಆಗಲಿ ಅಥವಾ ಜಾಸ್ತಿ ಸಿಟಿ ಲಿಮಿಟ್ಸ್ನಲ್ಲಿ ಓಡಿಸೋವಂಥ ಏನಿದೆ ಈ ಜನಗಳಿದ್ದೀವೋ ನಾವೆಲ್ಲ, ಇಲ್ಲಿ ನಾವು ಜಾಸ್ತಿ ಲೋ ಸ್ಪೀಡ್ನಲ್ಲಿ ಓಡಿಸ್ತೀವಿ. 20, 30 ಮ್ಯಾಕ್ಸಿಮಮ್ 60 ಓಡಿಸ್ತೀವಿ. ಅದು ಕೂಡ 3rd ಅಥವಾ 4th ಇಸ್ ಮ್ಯಾಕ್ಸಿಮಮ್ ಗೇರ್ಸ್ ಅಂತಲೇ ಹೇಳ್ಬಹುದು. ಇಲ್ಲಿ ಈ 2020 ಆ್ಯಂಡ್ ಎಬೋವ್ ಇರುವಂಥ ವೆಹಿಕಲ್ಗಳಲ್ಲಿ ಕ್ಲಾಗಿಂಗ್ ಇಶ್ಯೂಸ್ಗಳ ಕಾಣಿಸ್ಕೊಳ್ಳುವಂಥದ್ದು ಅಥವಾ ವೇರಿಯಂಟೇರಿ, ಯಾಕಂದರೆ ನಾವು ಎಕ್ಸ್ಲರೇಟ್ ಜಾಸ್ತಿ ಮಾಡ್ತೀವಿ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ, ಪೆಟ್ರೋಲ್ ಕನ್ಸಂಪ್ಷನ್ ಅಥವಾ ಡೀಸೆಲ್ ಕನ್ಸಂಪ್ಷನ್ಸ್ ಜಾಸ್ತಿ ಆಗೋದ್ರಿಂದ ಆ್ಯಕ್ಚುಲಿ ಇಂಜಿನ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಸಿಟಿ ಒಳಗಡೆ ಆಗೋದು. ತುಂಬ ಜನಗೆ ಹೇಳ್ತಾರೆ ಜಾಸ್ತಿ ಓಡಿಸಿದ್ರೆ ಅನ್ನೋದಕ್ಕಿಂತ ಕಮ್ಮಿ ಓಡಿಸಿದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಅದು ಕಮ್ಮಿ ಓಡಿಸಿದ್ರೆ ಜಾಸ್ತಿ ಓಡಿಸಿದ್ರೆ ಅದು ಮುಖ್ಯ ಆಗಲ್ಲ. ಎಲ್ಲಿ ಓಡಿಸ್ತಿದ್ದೀರಾ, ಯಾವ ರೇಂಜಿಗೆ ಕ್ರೂಸ್ ಮಾಡ್ತಿದ್ದೀರಾ, ಇದು ಮುಖ್ಯ ಆಗುತ್ತೆ ವಿನಃ ನಿಮಗೆ ಸಿಟಿ ಓಡಿಸಿದ ತಕ್ಷಣ ಅಥವಾ ಲಾಯರ್ ಅಥವಾ ಡಾಕ್ಟರ್ಗಳು ಓಡಿಸಿದ ತಕ್ಷಣ ಅದು ಚೆನ್ನಾಗಿರುತ್ತೆ ಅಂತಲ್ಲ, ಅವರು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅನ್ನೋದೊಂದು ಉದ್ದೇಶ ಅಷ್ಟೇ. ಅವ್ರಿಗೆ ಸಾಧಾರಣವಾಗಿ ನಮಗೆ ಅವ್ರ ಹತ್ರ ದುಡ್ಡಿಗೇನು ಸಮಸ್ಯೆ ಇರೋದಿಲ್ಲ. ಅದನ್ನು ಆಥರೈಸ್ ಕಡೆನೇ ಬಿಟ್ಟು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅನ್ನೋದು ನಮ್ಮದು ಒಂದು ತಪ್ಪು ಕಲ್ಪನೆ ಅಷ್ಟೇ. ಅವರಲ್ಲೂ ಕೂಡ ಲೋಕಲ್ ಗ್ಯಾರೇಜ್ನಲ್ಲೂ ಬಿಟ್ಟು ಮಾಡೋರಿದ್ದಾರೆ, ಅವರಲ್ಲೂ ಕೂಡ ನೆಗ್ಲಿಜಿಬಲ್ ಮಾಡೋರಿದ್ದಾರೆ. ಈವನ್ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಅವ್ರಿಗೆ ಆ್ಯಕ್ಚುಲಿ ಎಷ್ಟೋ ನೋಟಿಫಿಕೇಷನ್ ಇಗ್ನೋರ್ ಮಾಡಿ ಗಾಡಿ ಓಡಿಸೋವಂಥದ್ದು ನಾನು ಸಾಕಷ್ಟು ನೋಡಿದ್ದೀನಿ. ಎಸ್ಪೆಷಲಿ ಡಾಕ್ಟರ್ಸ್ಗಳಲ್ಲಿ ಅವರು ಗಾಡಿ ಸ್ಮೂತಾಗಿ ಓಡ್ತಿದ್ರೆ ಸಾಕು ಅವ್ರಿಗಷ್ಟೇ. ಅದರಲ್ಲಿ ಬರೋಂಥ ನೋಟಿಫಿಕೇಷನ್ ಆಗಿರಲಿ ಅಥವಾ ಅವ್ರಿಗೆ ಸಮ್ಟೈಮ್ಸ್ ಎಷ್ಟೋ ಜನಕ್ಕೆ ಈ ನೆಕ್ಸ್ಟ್ ಸರ್ವಿಸ್ ಯಾವಾಗ ಮಾಡಿಸ್ಬೇಕು ಅನ್ನೋದೇ ಗೊತ್ತಿರಲ್ಲ. ಮತ್ತು ಇವಾಗ ಏನು ಅಲೈನ್ಮೆಂಟ್ ಆಗಿರಲಿ, ಸ್ಪೆಷಲಿ ಅಲೈನ್ಮೆಂಟ್ ಆಗಿರಲಿ, ಸಸ್ಪೆಷನ್ ಆಗಿರಲಿ, ಇವುಗಳು ಗೊತ್ತಾಗಬೇಕು ಅಂದರೆ ನಾವು ಹೈವೇನಲ್ಲಿ ಹೋದಾಗ ಮಾತ್ರ ಇವುಗಳು ಗೊತ್ತಾಗೋದು. ಹಳ್ಳ ಕೊಳ್ಳಕ್ಕೆ ಗಾಡಿಗಳನ್ನ ಎತ್ತಾಕ್ಬೇಕಾದ್ರೆ ಗೊತ್ತಾಗೋದು. ಬಟ್ ಸಿಟಿ ಒಳಗಡೆ ಇದ್ದಾಗ ಅಷ್ಟು ನಮಗೆ ಗೊತ್ತಾಗದಿರೋದ್ರಿಂದ ಏನು ಹಾಕಿದೆ ಗಾಡಿಗೆ ಅನ್ನೋದೇ ಗೊತ್ತಾಗ್ತಿರೋದಿಲ್ಲ. ಹಾಗಾಗಿ ನನ್ನ ಪ್ರಕಾರ ನೀವು ಕೇಳಿದ್ರೆ ಅದು ಮ್ಯಾಟ್ರೇ ಆಗಲ್ಲ ಫಸ್ಟ್ ಆಫ್ ಆಲ್. ನೀವು ಡಾಕ್ಟ್ರು ಓದಿದ್ರು ಅಥವಾ ಲಾಯರ್ ಆಗಿದ್ರು ಅಥವಾ FDA ಯಾರೇ ಆಗಿದ್ರು ಕೂಡ ನೀವು ಗಾಡಿ ಎಷ್ಟು ಮಟ್ಟಿಗೆ ಇಟ್ಕೊಂಡಿದ್ದೀರ ಅನ್ನೋದ್ರ ಮೇಲೇ ಡಿಪೆಂಡ್ ಆಗುತ್ತೆ. ನಾನು ಏನು ಹೇಳ್ತಿದ್ದೀನಿ ಲಾಸ್ಟ್ಗೆ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬ ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ ಇದರಲ್ಲಿ. ನಿಮಗೆ ಈ ಥರ ವೆಹಿಕಲ್ಗಳು ಖರೀದಿ ಮಾಡೋದ್ರಿಂದ ಇವರು ಮ್ಯಾಕ್ಸಿಮಮ್ ಮೋರ್ ದೆನ್ 70% ಜನ ಆಥರೈಸ್ ಕಡೆ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಅಥವಾ ಸಣ್ಣ ಪುಟ್ಟ ರಿಪೇರಿಗಳು ಬಂದಾಗ ಅಥವಾ ಸ್ವಲ್ಪ ಹೈ ಎಕ್ಸ್ಪೆನ್ಸಿವ್ ಇರೋ ಪಾರ್ಟ್ಸ್ಗಳನ್ನು ಕೂಡ ಇವರು ಜೆನ್ಯೂನ್ಲಿ ರಿಪ್ಲೇಸ್ಮೆಂಟ್ ಮಾಡಿರ್ತಾರೆ. OEM ಆಗಿರಲಿ ಅಥವಾ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಬೆಟರ್ ಕ್ವಾಲಿಟಿನ ಆಟೋಮೊಬೈಲ್ಸ್ ಅಥವಾ ಬೆಟರ್ ಕ್ವಾಲಿಟಿ ಇರುವಂಥ ಜಾಗದಲ್ಲಿ ಇವರು ಸರ್ವಿಸ್ ಮಾಡಿಸ್ತಿರೋದ್ರಿಂದ ಇವ್ರ ಹತ್ರ ಬೈ ಮಾಡೋದ್ರಿಂದ ಆ್ಯಕ್ಚುಲಿ ಬೆಟರ್ ಅಂತಲೇ ಹೇಳಬಹುದು.
ಬಟ್ DPF ಅಂದರೆ ಯಾವುದು 2021 ಏನೇನು ಬಂತು ನಮ್ಮದು BS6 ಎಡಿಷನ್ ಕಾರ್ಗಳಲ್ಲಿ ಅಥವಾ ಇವನ್ ಬೈಕ್ ಆಗಲ್ಸೋ ಸೇಮ್, ಅದರಲ್ಲಿ ಸ್ವಲ್ಪ DPF ಇಶ್ಯೂಸ್ಗಳಿರೋದ್ರಿಂದ ಸಾಧಾರಣವಾಗಿ ಅದು ಕಾಮನ್ ಆಗಿಬಿಟ್ಟಿದೆ. ಓಡಿಸೋರ್ಗಂತೂ ಅದು ನಾರ್ಮಲ್, ಅದರಲ್ಲೇ ವಾರ್ನಿಂಗ್ ಬರುತ್ತೆ. ಎಷ್ಟೊಂದು ವೆಹಿಕಲ್ಗಳಲ್ಲಿ ಆಟೋ DPF ಕ್ಲಾಗಿಂಗ್ನ ತೆಗ್ದಾಕುವಂಥ ಆಪ್ಷನ್ಸ್ಗಳನ್ನ ಅದೇ ಬರ್ನ್ ಆಗಿ ಅದೇ ಸ್ವಲ್ಪ ಆನ್ ಮಾಡಿ ಬಿಟ್ಬಿಟ್ರೆ ಅದೇ ಹೋಗ್ತಾ ಇರುತ್ತೆ. ಸೊ ಈ ಥರದ್ದೆಲ್ಲ ಆಪ್ಷನ್ಸ್ಗಳು ಕೆಲವು ಗಾಡಿಗಳಲ್ಲಿ ಇದೆ. ಬಟ್ ನಾನೇನು ಹೇಳ್ತಿದ್ದೀನಿ, ಸೊ ನೀವು ಹೈವೇನಲ್ಲಿ ಟೆಸ್ಟ್ ಡ್ರೈವ್ ಮಾಡಿ ಆ ಇಂಜಿನ್ದು ಕೆಪಾಸಿಟಿ ನೋಡಿ ಅದು ಹೀಟ್ ಜನ್ರೇಟ್ ಜಾಸ್ತಿ ಆಗ್ತಿದೆಯಾ ಮತ್ತು ಗಾಡಿ ಕಂಡೀಷನ್ಸ್ ಹೇಗಿದೆ, ಸೊ ಇನ್ಸ್ಪೆಕ್ಷನ್ ಮಾಡಿಸಿ ಅದು ಸರ್ವಿಸ್ ರೆಕಾರ್ಡೆಲ್ಲ ಪ್ರಾಪರಾಗಿ ಚೆಕ್ ಮಾಡಿಸಿ ತೊಗೊಳ್ಳೋದು ಬೆಟರ್ ಆಪ್ಷನ್ಸ್. ಸೊ ಅದರಲ್ಲೂ ಕೂಡ ಡಾಕ್ಟರ್ ಡ್ರೈವನ್ ಆಗಿರಲಿ, ಲೇಡಿ ಡ್ರೈವನ್ ಆಗಿರಲಿ, ಯಾರೇ ಆಗಿದ್ರು ಅಷ್ಟೇ ಗಾಡಿನ ಹೆಂಗೆ ಮೇಂಟೈನ್ ಮಾಡಿರ್ತಾರೆ ಅನ್ನೋದೇ ಮುಖ್ಯ ಆಗುತ್ತೆ ವಿನಃ ಬೇರೆ ಏನೂ ಮಾಡೋಲ್ಲ. ಈಗ ಸಮ್ಟೈಮ್ಸ್ ನೋಡಿರ್ತಾರೆ ಲೇಡಿ ಡ್ರೈವನ್ಗಳಾಗಿರಲಿ ಸ್ವಲ್ಪ ಹಂಪ್ಸ್ ಮೇಲೆ ಹತ್ತಿಸ್ಬಿಡ್ತಾರೆ, ಫಾಸ್ಟಾಗಿ ಹತ್ತಿಸ್ಬಿಡ್ತಾರೆ. ಅದೇನಾಗುತ್ತೆ ಕೆಳಗಡೆ ಗೇರ್ ಬಾಕ್ಸ್ಗಳಾಗಿರಲಿ ಅಥವಾ ಬೇರೆ ಯಾವುದನ್ನ ಸಸ್ಪೆಷನ್ ಇಶ್ಯೂಸ್ಗಳಾಗಿರಲಿ, ಏನು ಬೇಕಾದ್ರೂ ಆಗಿರುತ್ತೆ, ಬಾಲ್ ಜಾಯಿಂಟಲ್ಲಿ ಇಶ್ಯೂಸ್ಗಳಾಗಿರ್ಬೋದು, ಇಲ್ಲ ಬೇರಿಂಗಲ್ಲಾಗಿರ್ಬೋದು, ಏನತ್ರಲ್ಲಾದ್ರೂ ಕೂಡ ಹೇಟ್ ಬಿದ್ದಿರುತ್ತೆ. ಅಥವಾ ಫುಟ್ಪಾತ್ ಮೇಲೆ ಹತ್ತಿಸ್ಬಿಟ್ಟಿದ್ದಾರೆ ಸಮ್ಟೈಮ್ಸ್, ಏನಾಗುತ್ತೆ ಹಿಂಗೂ ಆಗಿರೋದುಂಟು. ಅದು ಹಂಗೆ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ಸೊ ಎಲ್ಲನೂ ಕೂಡ ನೀಟಾಗಿ ಚೆಕ್ ಮಾಡಿ. ಸೊ ನಿಮ್ಮಲ್ಲಿ ಯಾರಿಗೂ ಕೂಡ ಮ್ಯಾಕ್ಸಿಮಮ್ ಚೆಕ್ ಮಾಡಲಿಕ್ಕೆ ಬರಲಿಕ್ಕಾಗಲ್ಲ. ಯಾಕಂದರೆ ನೀವು ಮೇಲೆ ಬ್ಯಾಕ್ ಕಂಪ್ರೆಷನ್ ಚೆಕ್ ಮಾಡ್ಬೋದು ಅಥವಾ ಸಾಧಾರಣವಾಗಿ ಡಿಪ್ಸ್ಟಿಕ್ ಎತ್ಬಿಟ್ಟು ನೋಡ್ಬಿಡ್ತಾರೆ. ಈಗ ಅದೊಂದು ಅಭ್ಯಾಸ ಆಗ್ಬಿಟ್ಟು ಡಿಪ್ಸ್ಟಿಕ್ ಎತ್ತು ನೋಡ್ಬಿಡ್ತಾರೆ, ಅಥವಾ ಗಾಡಿ ಏನಾದರೂ ಇನ್ಶೂರೆನ್ಸ್ ಅವು ಇವೇನು ಕ್ಲೈಮ್ ಆಗಿದೆ ಅದನ್ನು ನೋಡ್ತಾರೆ ವಿನಃ ಪ್ರಾಪರ್ ಚೆಕಿಂಗ್ ಇರಲ್ಲ. ಗಾಡಿ ಹೈವೇನಲ್ಲಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ, ಫಸ್ಟ್ ಗೇರು, ಸೆಕೆಂಡ್ ಗೇರ್. ಆ್ಯಕ್ಚುಲಿ ತುಂಬ ಜನ ಮಾಡುವಂಥದ್ದು ಮಿಸ್ಟೇಕು, ಸ್ಪೆಷಲಿ ಡೀಸೆಲ್ ವೆಹಿಕಲ್ಗಳಲ್ಲಿ ನೀವು ಸೆಕೆಂಡ್ ಗೇರ್ಲಿಗೆ ಆ್ಯಕ್ಚುಲಿ ಗಾಡಿನ ಮೂವ್ ಮಾಡಬೇಕು ಫ್ಲಾಟ್ ರೋಡಲ್ಲಿ. ಆ್ಯಕ್ಚುಲಿ ಅದು ವೈಬ್ರೇಷನ್ ಆಗ್ತಿದೆಯಾ, ದಡ್ಕ ಅಂತಿದೆಯಾ, ಇದೆಲ್ಲ ಗೊತ್ತಾಗುತ್ತೆ. ಸೊ ಇದೆಲ್ಲ ಚೆಕ್ ಮಾಡುವಂಥ ವಿಧಾನಗಳಿವೆಲ್ಲ. ಯಾವಾಗ ನಾವೇನು ಮಾಡ್ತೀವಿ, ಗಾಡಿ ಏರಿದ ತಕ್ಷಣ ಫಸ್ಟ್ ಗೇರ್ಗೆ ಹಾಕ್ಬಿಡ್ತೀವಿ. ಅದು ಡೌನಲ್ಲಿರೋ ಸರಿ, ಅಪ್ಪಲ್ಲಿರೋ ಸರಿ, ಫ್ಲಾಟ್ ರೋಡ್ ಇದ್ರೆ ಸರಿ, ಯಾವುದೇ ಇದ್ರೂ ಸರಿ, ಫಸ್ಟ್ ನೀವು ಗಾಡಿ ಚೆಕ್ ಮಾಡ್ಬೇಕಾದ್ರೆ ಫ್ಲಾಟ್ ರೋಡಲ್ಲಿ ನಿಲ್ಲಿಸ್ಕೊಂಡು ನೀಟಾಗಿ ಬಾಡಿಯೆಲ್ಲ ಚೆಕ್ ಮಾಡಿ, ಡಾಕ್ಯುಮೆಂಟೇಷನ್ ಎಲ್ಲ ವೆರಿಫಿಕೇಷನ್ ಮಾಡಿ, ಬ್ಯಾಕ್ ಕಂಪ್ರೆಷರು, ಆಯಿಲು ಎಲ್ಲ ಚೆಕ್ ಮಾಡಿ, ಸೌಂಡ್ ಅನ್ನಿವನ್ ಸೌಂಡ್ ಬರ್ತಿದೆ ಎಲ್ಲನೂ ಚೆಕ್ ಮಾಡಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಇವೆಲ್ಲ ಚೆಕ್ ಮಾಡಿದ ಮೇಲೆ ನೀವು ಗಾಡಿ ಟ್ರಯಲ್ಗೆ ಹೋಗಬೇಕು. ಗಾಡಿ ಟ್ರಯಲ್ಗೆ ಹೋಗಿದ್ದ ಮುಂಚೆ ಒಳಗೆ ಕೂತ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡಿ ನೀಟಾಗಿ ಒಂದು ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಿ, ಏನೇನೋ ಅನ್ನಿವನ್ ಸೌಂಡ್ ಬರ್ತಿದೆ ಚೆಕ್ ಮಾಡಿ. ಆಮೇಲೆ ನಿಧಾನಕ್ಕೆ RPM ನೋಡಿ, RPM ಹಿಂಗೆ ಗ್ರ್ಯಾಜುವಲಿ ರೇಗಿಸ್ ಆಗ್ತಿದೆ, ಕಮ್ಮಿ ಆಗ್ತಿದೆ ಅಂತೇಳಿ ಲೈಟಾಗಿ ಎಕ್ಸಲರೇಟ್ ಮಾಡಿ ಚೆಕ್ ಮಾಡ್ತಾಯಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಗಾಡಿ ಏನು ಕಂಡೀಷನ್ ಇದೆ ಅಂತ ಹೇಳಿ. ಈ ಟೊಯೋಟಾ ಇಂಜಿನ್ಗಳಲ್ಲಿ ಮತ್ತು ಟಾಟಾ ಮಹೇಂದ್ರ ಇಂಜಿನ್ಗಳಲ್ಲಿ ಬಹಳ ಫಾಸ್ಟಾಗಿ ನೀವು ಐಡೆಂಟಿಫೈ ಮಾಡಿಬಿಡ್ಬೋದು. ಈ ಕೆಲವೊಂದು ಹೋಂಡೈ ಆಗಿರಲಿ, ಕಿಯಾ ಆಗಿರಲಿ, ಅಥವಾ ಕೆಲವು ಸಾಫ್ಟ್ ಈ MG ಇವೆಲ್ಲ ಏನಾಗುತ್ತೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಇನಿಷಿಯಲಿ ನಿಮಗೆ, ಯಾಕಂದರೆ ತುಂಬ ಸಾಫ್ಟ್ ಇರುತ್ತೆ ಗಾಡಿಗಳು, ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ಸಾಫ್ಟ್ ಇರುತ್ತೆ. ಸೊ ಅದನ್ನು ನೀವು ಫೈಂಡ್ ಔಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ಥರ ಗಾಡಿಗಳು ಟಾಟಾ ಮಹೇಂದ್ರ ಟೊಯೋಟಾ ಈ ಥರ ಗಾಡಿಗಳು ನೀವು ಇಮಿಡಿಯೇಟ್ಲಿ ಫೈಂಡ್ ಔಟ್ ಮಾಡ್ಬೋದು. ಅನ್ನಿವನ್ ಸೌಂಡ್ ಆಗಿರಲಿ, ವೈಬ್ರೇಷನ್ಸ್ಗಳಾಗಲಿ ಪ್ರತಿಯೊಂದು. ಮತ್ತು ಅದರಲ್ಲಿ ಇರುತ್ತೆ ಸಾಧಾರಣವಾಗಿ ಟೊಯೋಟಾದಲ್ಲಿ ನೋಡಿ, ಅದು ಕಡ್ಡಿ ಅಲ್ಲಾಡಿದ್ರೇ ಅದು ಮಜಾ, ಇಂಜಿನ್ ಅಲ್ಲಾಡಿದ್ರೇ ಮಜಾ, ಅದೇನೂ ಮಾಡೋಕ್ಕಾಗಲ್ಲ. ಒನ್ ಆಫ್ ದ ಎಕ್ಸಲೆಂಟ್ ಇಂಜಿನ್. ಸೊ ಆಲ್ರೆಡಿ ಟೊಯೋಟಾ ಬಗ್ಗೆ ತುಂಬ ಜನ ಹೇಳಿದ್ದು, ಆಲ್ರೆಡಿ ನನ್ನ ವೀಡಿಯೋಯಿಂದ ಟೊಯೋಟಾ ಗಾಡಿಗಳನ್ನೇ ಆಲ್ರೆಡಿ ಒಂದು 4 ತೊಗೊಂಡ್ಬಿಟ್ರಿ, ಅದು ನಾನೇ ಮೂರು ತಗೊಂಡು ಕೊಟ್ಬಿಟ್ಟಿದ್ದೀನಿ. ಒಳ್ಳೆ ಗಾಡಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ಇವತ್ತು ಕೂಡ 4 ಗಾಡಿ ಹೋಯಿತು. ಟೊಯೋಟಾ ಕ್ರಿಸ್ಟಾ Z-ಅಲ್ಲಿ 2 ಹೋಯಿತು, V-ನಲ್ಲಿ 1 ಹೋಯಿತು, G-ನಲ್ಲಿ 1 ಹೋಯಿತು. ಸೊ ಹಂಗಾಗಿ ತುಂಬ ಸೇಲ್ಸ್ಗಳು ಆಗ್ತಾಯಿದೆ. ಅದರಿಂದ ನನಗೇನು ಲಾಭ ಇಲ್ಲ. ಸೊ ನನಗೇನು ಮಿನಿಮಲಿಸ್ಟಿಕ್ ಆಗಿ ಫೀಸ್ಗಳನ್ನ ತೊಗೊಳ್ತೀನಿ, ಇನ್ಸ್ಪೆಕ್ಷನ್ಸ ಮಾಡಿಸ್ತೀನಿ, ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀನಿ, ಇಲ್ಲಿ ಬಂದು ರೀನಂಬರಿಂಗ್ ಮಾಡ್ಕೊಳ್ತೀನಿ. ಸೊ ನಿಮ್ಮಲ್ಲಿ ಯಾರಿಗಾನೋ ಹಾಗೇನೋ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಒಳ್ಳೆ, ತುಂಬ ಜನ ನಂಗೆ ಪಿಂಗ್ ಮಾಡ್ತಾಯಿದ್ದಾರೆ, ನಂಗೆ ಆ ವೆಹಿಕಲ್ ಸಿಗುತ್ತಾ, ಈ ವೆಹಿಕಲ್ ಸಿಗುತ್ತಾ. ಖಂಡಿತ ಎಲ್ಲ ವೆಹಿಕಲ್ಗಳು ಅವೈಲೇಬಿಲಿಟಿ ಇದೆ ದೇವರು. ಬಟ್ ನೀವು ಇಂಟ್ರೆಸ್ಟೆಡ್ ಆಗಿರೋ, ಸೀರಿಯಸ್ಲಿ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಎನ್ರೋಲ್ ಮಾಡಿಕೊಟ್ರೆ ಮಾತ್ರ ನಿಮಗೆ ಚೆನ್ನಾಗಿರುವಂತಹ ವೆಹಿಕಲ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಕ್ಯಾಟ್ಲಾಗ್ಗಳನ್ನ ನಿಮಗೆ ಕಳಿಸಿ, ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ, ನಿಮಗೆ ಬುಕ್ಕಿಂಗ್ ಮಾಡಿ, ಅಲ್ಲಿಂದ ನಿಮಗೆ ಎಲ್ಲ ರೀತಿಯ ಇನ್ಸ್ಪೆಕ್ಷನ್ ಎಲ್ಲನೂ ಮಾಡಿಸಿ ನಿಮಗೆ ಸೇಫ್ಟಿಯಾಗಿ ಇಲ್ಲಿಗೆ ತೊಗೊಂಬಂದು ನಿಮಗೆ ಕೊಡುವಂಥ ಜವಾಬ್ದಾರಿ. ಈವನ್ ಪೀಸ್ಫುಲ್, ಜಸ್ಟ್ ನಿಮ್ಗೆ ಯಾವ್ದು ಬೇಕೋ ಏನು ಬೇಕೋ ಜಸ್ಟ್ ಓಕೆ ಮಾಡಿದ್ರೆ ಸಾಕು, ಮಿಕ್ಕಿದ್ದು ಎಲ್ಲ ಆಟೋಮೆಟಿಕ್ಲಿ ಒಂದು ವಾರದಲ್ಲಿ ನಿಮ್ಮ ಗಾಡಿ ನಿಮ್ಮ ಮುಂದೆ ಇರ್ತದೆ. ಸೊ ಆದಷ್ಟು ನನಗೆ 2 ದಿವಸದಿಂದ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಕಂಟಿನ್ಯೂಸ್ ಆಗಿ ನನಗೆ ಒಬ್ಬನೇ ಇರೋದ್ರಿಂದ 12 ವೆಹಿಕಲ್ಗಳಿತ್ತು ನನ್ನ ಹತ್ರ. 12 ವೆಹಿಕಲ್ಗಳನ್ನ ನೆನ್ನೆ ಒಂದು ಸ್ವಲ್ಪ ಕೊಟ್ಟಿರುತ್ತೆ, ಇವತ್ತು ಸ್ವಲ್ಪ ಕೊಟ್ಟಿದ್ದಾಯಿತು, ಎಲ್ಲನೂ ಖಾಲಿ ಮಾಡಿ ಈಗ ಬಂದು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಸಾಕಷ್ಟು ವೀಡಿಯೋಗಳು ಮಾಡೋದಿದೆ. ಸೊ ಹಂಗಾಗಿ ನೆಕ್ಸ್ಟ್ ವೀಡಿಯೋನೂ ಕೂಡ ಬರುತ್ತೆ. ಸಾಕಷ್ಟು ಜನ ಕೇಳಿದರೆ ನಿಮ್ಮ ಡೆಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆನೂ ವೀಡಿಯೋ ಮಾಡಿ ಅಂತ ಹೇಳಿದರೆ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಖಂಡಿತ ನನಗೆ ಹೇಳ್ಕೊಡ್ತೀನಿ. ಬಟ್ ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳ್ಕೊಂಡು ಕೊಡೋಕ್ಕೆ ಸಾಧ್ಯ ಇದೆ ವಿನಃ ನಿಮಗೇನು ಅದರಲ್ಲಿ ಏನು ಸಿಗುತ್ತೆ ನನಗಂತೂ ಗೊತ್ತಿಲ್ಲ. ಸೊ ಹೋಪ್ಫುಲಿ ನೆಕ್ಸ್ಟ್ ವೀಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಫೈನಲಿ ನನ್ನ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದರೆ, ಡಾಕ್ಟರ್ ವೆಹಿಕಲ್, ಲಾಯರ್, ಯಾವ ವೆಹಿಕಲ್ ಆದರೂ ಅಷ್ಟೇ, ಇಟ್ಸ್ ಆಲ್ ಅಬೌಟ್ ಕಂಡೀಷನ್.
ಸೊ ಬೇರೆ ಏನೂ ಇರೋಲ್ಲ, ಏನೋ ಡಿಫ್ರೆನ್ಸ್ ನನಗೇನೋ ಆ ಥರ ಅನಿಸಿಲ್ಲ. ಇನ್ನೂ ನನಗೆ ಲೂಪ್ ಹೋಲ್ಸ್ ಜಾಸ್ತಿ ನಾನು ನೋಡಿದ್ದೀನಿ, ಎಸ್ಪೆಷಲಿ ಡಾಕ್ಟರ್ ವೆಹಿಕಲ್ಗಳಲ್ಲಿ. ಒಂದು ಈಕೋಸ್ಪೋರ್ಟ್ ಇತ್ತು ಆರೆಂಜ್ ಕಲರ್ದು ಡಾಕ್ಟರ್ ವೆಹಿಕಲ್ಲು. ಏನಾಗಿದೆ ಅಂತ ಹೇಳಿದ್ರೆ, ನಾನು ಯಾಕೆ ಫುಟ್ಪಾತ್ ಬಗ್ಗೆ ಯಾವಾಗ ಹೇಳಿದೆ ಅಂತ ಹೇಳಿದ್ರೆ, ಆ ಗಾಡಿ ನಿಜವಾಗ್ಲೂ ಫುಟ್ಪಾತ್ ಹತ್ತಿಸ್ಬಿಟ್ಟು ರೈಟ್ ಸೈಡ್ದು ನಾವೇನು ಸಸ್ಪೆನ್ಷನ್ ಕಿಟ್ ಏನು ಫುಲ್ ಬರುತ್ತೋ ಅದು ಫುಲ್ಲು ಹೋಗ್ಬಿಟ್ಟು ಲೀಕೇಜ್ ಆಗಿಬಿಟ್ಟು 2 ಸಸ್ಪೆನ್ಷನ್ ಕೂಡ ಚೇಂಜ್ ಮಾಡಿಸಿ 50,000 ಬಿಲ್ ಆಗೋಗಿತ್ತು ಸ್ವಾಮೀಜಿ. ಹಿಂಗಾಗ್ಬಿಟ್ಟು ಬಟ್ ಬೇರೆ ಎಲ್ಲ ಚೆನ್ನಾಗಿದೆ, ಇಂಜಿನ್ ಆಗಿರಲಿ ಬೇರೆ ಬಾಡಿನ ಎಲ್ಲನೂ ಚೆನ್ನಾಗಿದೆ. ಮೇಂಟೈನ್ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ತಗೊಂಡ್ರೆ ಎಲ್ಲನೂ ಪ್ರತಿಯೊಂದು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿ, ಒಂದು PUC ಎಲ್ಲನೂ ಇದೆ. ಬಟ್ ಹಿಂಗಾಗಿದೆ, ಅದು ಓಡ್ಸಕ್ಕೆ ಬಂದು ಮಿಸ್ಟೇಕ್ ಆಯಿತು, ಇಲ್ಲ ಕುಡ್ದಿದ್ರು ಆಲ್ಕೋಲ್ ಮಾಡಿರೋ, ಇಲ್ಲ ನಾಯಿ ಬಂತೋ ಬೆಕ್ಕು ಬಂತೋ ಅದು ಗೊತ್ತಿಲ್ಲ. ಬಟ್ ಎನಿವೇ ಇಟ್ಸ್ ಹ್ಯಾಪನ್. ಇದು ವೆಹಿಕಲ್ ಅದು ವೆಹಿಕಲ್ ಹಾಗೇನೆ ತಲೆ ತೆಗೆದುಬಿಡಿ. ನಿಮ್ಗೆ ಏನು ಇಷ್ಟ ಆಯಿತು, ನೀವು ಕೂತಾಗ ಏನು ಇಷ್ಟ ಆಯಿತು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಇಷ್ಟ ಆಯಿತು, ಗಾಡಿದು ಇನ್ಸ್ಪೆಕ್ಷನ್ ರಿಪೋರ್ಟ್ ಏನಿದೆ, ಅದ್ರ ಡಾಕ್ಯುಮೆಂಟೇಷನ್ ಎಲ್ಲ ಕರೆಕ್ಟಾಗಿದೆಯಾ, ಸೊ ಎಲ್ಲನೂ ಇದೇ ಆಗೋದು. ಮತ್ತು ತುಂಬ ಜನ ಕೇಳ್ತಿದ್ರಿ ನಮಗೆ ದೆಹಲಿನಲ್ಲಿ ಯಾವ ಒಬ್ಬ ಡೀಲರ್ ಹತ್ರ ಹೋಗಬೇಕು. ನಾನು ಆಲ್ರೆಡಿ ಸಾಕಷ್ಟು ಡೀಲರ್ಸ್ಗಳ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಸೊ ಎಲ್ಲ ಡೀಲರ್ಸ್ಗಳು ಕೂಡ ಕೂತಿರೋದೆ, ಅವರು ಬರ್ತದೆ ಗಾಡಿನ ನೀಟಾಗಿ ತೊಳೆದು ಬಳ್ದು ಬಣ್ಣ ಹಚ್ಚಿ ಕರೆಕ್ಟಾಗಿ ಮಾಡಬೇಕು, ಅವ್ರನ್ನಾದ್ರೂ ದುಡಿಮೆ ಮಾಡಬೇಕು, ಇಷ್ಟಿದೆ ವಿನಃ ಸೊ ನಿಮಗೆ ಕಡಿಮೆ ಬಜೆಟ್ನಲ್ಲಿ ಒಳ್ಳೆ ಗಾಡಿ ಕೊಡಬೇಕು ಅನ್ನೋ ಉದ್ದೇಶ ಖಂಡಿತ ಅವರಲ್ಲಿ ಇರೋಲ್ಲ. ಸರಿನಾ? ಇದಂತೂ ನೀವು ಬರೆದಿಟ್ಕೊಂಬಿಡಿ. ಯಾವ ಜಿ ಆದರೂ ಅಷ್ಟೇ, ಯಾವ ಆನೂ ಅಷ್ಟೇ, ಯಾವ ಇವನು ಅಷ್ಟೇ, ಅವನೂ ಅಷ್ಟೇ, ಎಲ್ಲರ ಬಗ್ಗೆ ನಿಮ್ಗೆ ಯಾರ್ಯಾರ ತಲೆಯಲ್ಲಿ ಹೆಸರು ಬರ್ತಿದೆಯೋ ಅವರೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಸೇಮ್, ಎಲ್ಲರೂ ಸೇಮ್. ಯಾರು ಅಲ್ಲೇನು ಅಯ್ಯೋ ಒಂದು 10,000 ಮಾರ್ಜಿನ್ ಇಟ್ಕೊಂಬಿಟ್ಟು ಪಾಪ ಇವ್ರಿಗೆ ಒಳ್ಳೆ ಗಾಡಿ ಕೊಟ್ಬಿಡೋಣ, ಇಲ್ಲ ಒಂದು 20,000 30,000 ಇಟ್ಕೊಂಡು ಒಳ್ಳೆ ಗಾಡಿ ಇವನಿಗೆ ಕೊಡೋಣ, ಹಾಗೆ ಖಂಡಿತ ಆ ಮೈಂಡ್ಸೆಟ್ ನಿಮ್ಮಲ್ಲಿ ಇದ್ದರೆ ತೆಗೆದುಬಿಡಿ. ಅವ್ರಿಗೆ ಗೊತ್ತು ಕರ್ನಾಟಕದಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಎಲ್ಲ ಗೊತ್ತು. ಸೊ ಹಂಗಾಗಿ ಅವರು ಆ ಥರ ಆಲ್ರೆಡಿ ಮೈಂಡ್ಸೆಟ್ ಆಗೋಗಿರ್ತಾರೆ. ಸೊ ಜಸ್ಟ್ ಒನ್ ಟೈಮ್ ಬಿಸ್ನೆಸ್ ಕಳಿಸ್ತಾ ಇರ್ತಾರೆ ಅಷ್ಟೇ. ಸೊ ಅವರೇ ನಿಮಗೆ ಚೆನ್ನಾಗಿರೋದು ಲೀಕೇಜ್ ಎಲ್ಲ ಇದ್ದಿದ್ದೆ, ಇಟ್ಸ್ ಓಕೆ. ಬಟ್ ಫೈನಲಿ ಬಾಡಿ ಲೈನ್ ಚೆನ್ನಾಗಿದೆ, ನಾನ್ ಆಕ್ಸಿಡೆಂಟೆಲ್ಲ, ಇಂಜಿನ್ ಚೆನ್ನಾಗಿದೆ, ಕ್ಲಚ್ಚು ಬ್ರೇಕು ಎಕ್ಸಿಲೇಟ್ರು ಗೇರ್ ಬಾಕ್ಸು ಇವು ಮೇಯ್ನು, ಏರ್ ಬ್ಯಾಗ್ಸು ಈ ಥರದ್ದೆಲ್ಲ ಮೇಯ್ನ್. ಇವೆಲ್ಲ ಚೆನ್ನಾಗಿದ್ರೆ ಗಾಡಿ ಚೆನ್ನಾಗೇ ಇರುತ್ತೆ, ನಾಟ್ ಎನ್ ಇಶ್ಯೂ. ಸೊ ಹಿಂಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇರೋಣ. ಬಾಯ್.